ಸೊಳ್ಳೆ ತಿಗಣೆ ಜಿರಳೆ ಕಾಟದಿಂದ ತಪ್ಪಿಸಿಕೊಳ್ಳಬೇಕೆ? ಹಾಗಾದರೆ ಈ ವಿಡಿಯೋದಲ್ಲಿ ಹೇಳಿದಂತೆ ಮಾಡಿ, ಖಂಡಿತ ಕಾಟ ತಪ್ಪುತ್ತೆ. ಸಾಮಾನ್ಯವಾಗಿ ಮಹಿಳೆಯರು ಜಿರಳೆ ಸೊಳ್ಳೆ ತಿಗಣೆಗಳನ್ನು ಕಂಡರೆ ಸಾಕಷ್ಟು ಭಯಪಡ್ತಾರೆ. ಅದರಲ್ಲೂ ಮನೆಯನ್ನು ಕೊಳಕು ಮಾಡುವ ಮತ್ತು ಅನಾರೋಗ್ಯಕ್ಕೆ ಕಾರಣ ಆಗುವ ಕೀಟಗಳನ್ನು ಮನೆಯಿಂದ ಹೊರಹಾಕಲು ಪ್ರಯತ್ನಿಸಿದಷ್ಟು ಪ್ರಯೋಜನ ಆಗಲ್ಲ. ಒಂದು ಕಡೆ ಒಂದನ್ನು ಓಡಿಸಿದರೆ ಮತ್ತೊಂದು ಕಡೆ ಮತ್ತೊಂದು ಕಾಣಿಸುತ್ತೆ. ಇಂಥ ಕೀಟಗಳನ್ನು ಮನೆಯಿಂದ ಓಡಿಸಲು ಸರಳ ಉಪಾಯಗಳಿವೆ, ತಿಳಿಯೋಣ ಬನ್ನಿ. ಜಿರಳೆ. ಮಹಿಳೆಯರಿಗೆ ಜಿರಳೆ ಕಂಡ್ರೆ ತುಂಬ ಭಯ. ಇಂಥ ಜಿರಳೆಯನ್ನು ಓಡಿಸಲು ಈ ಥರ ಮಾಡಿ: ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೆಂಪು ಮೆಣಸನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ರುಬ್ಬಿ, ಈ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ಕಲಕಿರಿ. ಈ ರಸವನ್ನು ಜಿರಳೆ ಹೆಚ್ಚಿರುವ ಜಾಗದಲ್ಲಿ ಸಿಂಪಡಿಸಬೇಕು. ಈ ರೀತಿ ದಿನಕ್ಕೆ 2ರಿಂದ 3 ಬಾರಿ ಕೆಲವು ದಿನಗಳು ಮಾಡಿದರೆ ಜಿರಳೆ ಮತ್ತೆ ಆ ಕಡೆ ಬರೋದೇ ಇಲ್ಲ. ಸೊಳ್ಳೆ. ಬೆಳ್ಳುಳ್ಳಿ ಕೆಟ್ಟ ವಾಸನೆ ಸೊಳ್ಳೆಗಳಿಗೆ ಆಗಿ ಬರಲ್ಲ. ಹಾಗಾಗಿ ಬೆಳ್ಳುಳ್ಳಿಯನ್ನು ನೀರಲ್ಲಿ ಚೆನ್ನಾಗಿ ಕುದಿಸಬೇಕು. ಅದೇ ನೀರನ್ನು ಸೊಳ್ಳೆಗಳು ಇರುವ ಜಾಗದಲ್ಲಿ ಸಿಂಪಡಿಸಬೇಕು. ಈ ಥರ ದಿನಕ್ಕೆ 2 ಬಾರಿ ಮಾಡಿದರೆ ಬೆಳ್ಳುಳ್ಳಿ ವಾಸನೆ ಮಾತ್ರ ರೂಮಲ್ಲಿರುತ್ತೆ, ಆದರೆ ಸೊಳ್ಳೆ ಇನ್ನಿಲ್ಲದಂತೆ ಸಾಯುತ್ತೆ. ತಿಗಣೆ. ಮನೆಯಿಂದ ತಿಗಣೆಯನ್ನು ಓಡಿಸೋದು ಬಹಳ ಸುಲಭ. ಈರುಳ್ಳಿ ರಸವನ್ನು ರೆಡಿ ಮಾಡಿಕೊಂಡು ಅದನ್ನು ಸ್ಪ್ರೇ ಬಾಟ್ಲಿಗೆ ಹಾಕಿಕೊಂಡು ತಿಗಣೆಗಳು ಇರೋ ಜಾಗಕ್ಕೆ ಸಿಂಪಡಿಸಿದರೆ ಸಾಕು. ಈರುಳ್ಳಿ ವಾಸನೆಗೆ ತಿಗಣೆ ಸಾಯುತ್ತೆ. ಈ ಥರ ಸೊಳ್ಳೆ ಜಿರಳೆ ತಿಗಣೆಗಳನ್ನು ಮನೆಯಿಂದ ಓಡಿಸ್ಬೋದು.